ಅಧಿಕಾರ ಹಸ್ತಾಂತರಕ್ಕೆ ನವೆಂಬರ್ ತಿಂಗಳು ತನಕ ಇನ್ನೂ ಟೈಮ್ ಇದೆ. ಇನ್ನೂ 7-8 ತಿಂಗಳ ಸಮಯ ಇದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರೋದು ಯಾಕೆ? ಯಾವುದರ ವಾಸನೆ ಅವರ ಮೂಗಿಗೆ ಬಡ್ದಿದೆ? ಇನ್ನು ನಾನು ಕೈ ಕಟ್ಟಿ ಕೂತ್ರೆ, ಇನ್ನು ನಾನು ಸೈಲೆಂಟ್ ಆದ್ರೆ ಮುಖ್ಯಮಂತ್ರಿ ಹುದ್ದೆ ಶಾಶ್ವತವಾಗಿ ನನ್ನಿಂದ ದೂರ ಆಗತ್ತೆ ಅನ್ನುವ ಡಿಸೈಡ್ ಮಾಡ್ಬಿಟ್ರಾ? ಅದಕ್ಕೆ ಈ ಅಗ್ರೆಸಿವ್ನೆಸ್. ನೀವೆಲ್ಲ ಕೇಳ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಸೈಲೆಂಟ್ ಆಗ್ಬಿಟ್ರು? KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಅವರು ಇಂಡೈರೆಕ್ಟ್ ಆಗಿ ವಾಗ್ದಾಳಿ ಮಾಡ್ತಾ ಇದ್ರು ಸಹ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ ಯಾಕೆ ಅಂತ. ಅದಕ್ಕೆ ಕಾರಣ ಸುನಾಮಿ ಚಂಡಮಾರುತ ಹೇಳೋದಕ್ಕೂ ಮುಂಚೆ ಪ್ರಶಾಂತ ವಾತಾವರಣ ಇರುತ್ತೆ, ಗೊತ್ತಲ್ಲ ನಿಮಗೆ? ಅಂತಹ ಮೌನ ವಾತಾವರಣ ಇತ್ತು ಡಿ ಕೆ ಬಣದಲ್ಲಿ. ಯಾವಾಗ ಡಿ ಕೆ ಡೆಲ್ಲಿ ಭೇಟಿ ಮಾಡಿ ಬಂದ್ರು, ಶುರುವಾಯ್ತು ನೋಡಿ ದೊಡ್ಡ ದೊಡ್ಡ ಅಲೆಗಳ ಅಬ್ಬರ, ಸುನಾಮಿ, ಚಂಡಮಾರುತ. ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿ ಕೆ ಈಗಲೇ ಯಾಕೆ ನನಗೆ ಪವರ್ ಶೇರಿಂಗ್ ಬೇಕು, ನವೆಂಬರ್ ವರೆಗೂ ನಾನು ಕಾಯೋದಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲದಕ್ಕೂ ಕಾರಣ ಕೊಟ್ಟು ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಟು ಬಂದಿದ್ದಾರೆ. ಪವರ್ ಶೇರಿಂಗ್ ಈಗಲೇ ಆಗ್ಬೇಕು, ನವೆಂಬರ್ ವರೆಗೂ ನನಗೆ ವ್ಯವಧಾನ ಇಲ್ಲ ಅಂತ. ಏನಿ ವಿಚಾರ ಸಂಪೂರ್ಣವಾಗಿ ಹೇಳ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಕಬ್ಬಣ ಕಾದಾಗ್ಲೇ ಹೊಡಿಬೇಕು ಅನ್ನುವುದರಲ್ಲಿ ನಂಬಿಕೆ ಇಟ್ಟಿರೋರು ಡಿ ಕೆ ಶಿವಕುಮಾರ್ ಅನ್ಸುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಇತಿಹಾಸದಲ್ಲೇ ಇಷ್ಟೊಂದು ದುರ್ಬಲ ಆಗಿರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಗಳಲ್ಲಿ ಸೋಲ್ತಾ ಇದೆ. 2024ರಲ್ಲಿ ಸ್ವಲ್ಪ ಮುನ್ನಡೆ ಸಿಕ್ಕಿತ್ತು. ಅದಾದ ನಂತರ ಹರಿಯಾಣ ಸೋಲ್ತು, ಮಹಾರಾಷ್ಟ್ರ ಸೋಲ್ತು, ಈಗ ರೀಸೆಂಟ್ ಆಗಿ ಡೆಲ್ಲಿನೂ ಸೋಲ್ತು. ಡಿ ಕೆ ಶಿಗೆ ಸ್ಪಷ್ಟ ಆಗಿ ಹೋಗಿದೆ 2028ರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮತ್ತೆ ಕರ್ನಾಟಕದಲ್ಲಿ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು. ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಈ ಅವಧಿನಲ್ಲೇ ನಾನು ಸಿಎಂ ಆಗ್ಬೇಕು ಅನ್ನೋದು ಡಿ ಕೆ ನಿರ್ಧಾರ. ಈಗ ಹೈಕಮಾಂಡ್ ಸಹ ವೀಕ್ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿರೋದೇ ಹಿಮಾಚಲ ಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣ, 3 ರಾಜ್ಯಗಳಲ್ಲಿ. ಅದರಲ್ಲೂ ಕರ್ನಾಟಕ ದೊಡ್ಡ ರಾಜ್ಯ. ಈ ಸಮಯದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಏರೋದ್ರಿಂದ ಪವರ್ ಶೇರಿಂಗ್ ಸುಗಮ ಆಗುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗಲೇ ಪವರ್ ಶೇರಿಂಗ್ ಗೆ ಮುಹೂರ್ತ ಇಟ್ಟು ಹೈಕಮಾಂಡ್ ಗೆ ಡೆಡ್ ಲೈನ್ ಕೊಟ್ಟಿರೋದು. ಡಿ ಕೆಗಂತೂ ಸ್ಪಷ್ಟ ಆಗಿ ಹೋಗಿದೆ. ಈಗ ನಾನು ನವೆಂಬರ್ ವರೆಗೂ ವೇಟ್ ಮಾಡೋದಿಕ್ಕೆ ಹೋದ್ರೆ ನನ್ನಂತ ಮೂರ್ಖ ಮತ್ತೊಬ್ಬರಿಲ್ಲ. ಕಾರಣ ಈಗಾಗಲೇ ಸಿದ್ದರಾಮಯ್ಯನವರ ಬಣದವರು ಇಂಡಿಕೇಶನ್ಸ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ, ಅರಸು ದಾಖಲೆನ ಮುರಿತಾರೆ ಅಂತ ಇದ್ದಾರೆ ಸಿದ್ದರಾಮಯ್ಯ ಬಣದವರು. ಖುದ್ದು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರು ರಾಜಣ್ಣರಿಗೆ ಮಾತನಾಡದಂತೆ ಬಾಯಿ ಮುಚ್ಚಿಕೊಂಡಿರಿ ಅಂತ ಸೂಚನೆ ಕೊಟ್ಟ ಮೇಲೂ ಸಹ ಸಿದ್ದು ಬಣದಿಂದ ನಿರಂತರವಾಗಿ ವಾಗ್ದಾಳಿಗಳಾಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ. ಇದೆಲ್ಲ ಏನನ್ನ ಸೂಚಿಸುತ್ತೆ? ನವೆಂಬರ್ಗೆ ಅಧಿಕಾರ ಹಸ್ತಾಂತರ ಆಗಲ್ಲ. ಒಂದೊಂದೇ ಅಡೆತಡೆಗಳನ್ನ ಸಿದ್ದು ಬಣ ಇಡ್ತಾ ಬಂತು ಡಿ ಕೆ ಮುಂದೆ. ಇದನ್ನ ಗ್ರಹಿಸೆ ಡಿ ಕೆ ನವೆಂಬರ್ ವರೆಗೂ ನನ್ನ ಕೈಲಿ ವೇಟ್ ಮಾಡೋದಿಕ್ಕಾಗಲ್ಲ, ಅಷ್ಟೊತ್ತಿಗೆ ಏನೇನೆಲ್ಲ ಚಟುವಟಿಕೆಗಳಾಗಿರುತ್ತೋ ಯಾರಿಗ್ ಗೊತ್ತು. ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ, ಉಪಮುಖ್ಯಮಂತ್ರಿ ಅಂತವರಿಗೆ KN ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷರಿಗೆ ಏನ್ ಕೊಂಬಿರುತ್ತಾ, DCM ಆದ ಮಾತ್ರಕ್ಕೆ ಏನ್ ಕಿರೀಟ ಇರುತ್ತಾ ಅನ್ನುವ ಕಮೆಂಟ್ಸ್ ಗಳನ್ನ ಮಾಡಿದ್ರು. ಇದು ಏನನ್ನ ಸೂಚಿಸುತ್ತೆ? ಡಿ ಕೆನ ಏನಾದ್ರೂ ಮಾಡಿ ಕೆಡ್ಡಾಕಿ ಕೆಡಬೇಕು, ಏನಾದ್ರೂ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡುವಂತೆ ಮಾಡ್ಬೇಕು, ಸಿದ್ದರಾಮಯ್ಯನವರಿಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗಬೇಕು. ಅಂತಹ ಟ್ರಾಪ್ ನ ಸಿದ್ದು ಬಣದಿಂದ ಮಾಡಿದ್ರು. ಖರ್ಗೆ ಅವರೇನ್ ಹೇಳಿದ್ರು? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಮನಸ್ಸು ಮಾಡ್ತಾ ಇದೆ ಕಾಂಗ್ರೆಸ್, ಒಂದೊಂದೇ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ತಾ ಬರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದನ್ನ ವಾಪಸ್ ತೆಗೆದುಕೊಂಡ್ರು ಸಹ. ಆದ್ರೆ ಅದು ಕೊಟ್ಟ ಇಂಡಿಕೇಶನ್ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಹುದ್ದೆಗೆ ಗಂಡಾಂತರ ಇರುವ ಮುನ್ಸೂಚನೆ. ಸಿದ್ದು ಬಣ ದಲಿತ ಸಮುದಾಯದ ಮೀಟಿಂಗ್ ಮಾಡ್ತು, ದಲಿತ ಸಮಾವೇಶ ಮಾಡೋದಕ್ಕೆ ತಯಾರಿ ನಡೆಸಿದೆ. ಇದೆಲ್ಲ ಏನು? ಡಿ ಕೆ ಶಿಯನ್ನ ಮೂಲೆಗುಂಪು ಮಾಡೋದು. ಯಾವ ಮಟ್ಟಿಗೆ ಹೊರಟಿದ್ರಪ್ಪ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನೇ ಹೊರಗಿಟ್ಟು ದಲಿತ ಮತ್ತು ಶೋಷಿತರ ಸಮಾವೇಶ ಮಾಡೋದಕ್ಕೆ ಹೊರಟಿತ್ತು ಸಿದ್ದರಾಮಯ್ಯನವರ ಬಣ. ಇದು ಡಿ ಕೆ ಶಿಗೆ ಟೆನ್ಷನ್ ಕೊಟ್ಟಿದ್ದು. ಹಾಗಾಗಿ ನಾನು ನವೆಂಬರ್ ವರೆಗೂ ಕಾಯುವ ವ್ಯವಧಾನ ಇಲ್ಲ, ಸಿದ್ದರಾಮಯ್ಯನವರ ಬಣದವರು ಏನು ಬೇಕಾದ್ರೂ ಮಾಡಬಹುದು, ಈಗಲೇ ಒಂದು ಡಿಸಿಷನ್ ತೆಗೆದುಕೊಳ್ಳಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಇರ್ತಾ ಇರೋದು. ಇದಿಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಭಯಕ್ಕೆ ಇನ್ನೂ ಕಾರಣಗಳಿದಾವೆ. ಮೋಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಸಿದ್ದರಾಮಯ್ಯನವರಿಗೆ. ಸಿಬಿಐ ಎಂಟ್ರಿಗೆ ಕೋರ್ಟ್ ತಡೆಯೊಡ್ಡಿದೆ. ಈ 2 ರಿಲೀಫ್ ಏನು ಸಿದ್ದರಾಮಯ್ಯನವರಿಗೆ ಸಿಕ್ತು, ಡಿ ಕೆಗೆ ಸ್ಪಷ್ಟ ಆಗೋಯ್ತು. ನವೆಂಬರ್ಗೆ ನಾನು ಕಾದು ಕೂತ್ರೆ ಸಿದ್ದರಾಮಯ್ಯ ನನಗೆ ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ. ಹೇಗಿದ್ರು ಸಿದ್ದು ಈಗ ಹಗರಣಗಳ ಟೆನ್ಷನ್ ನಿಂದ ಹೊರಗೆ ಬಂದಿದ್ದಾರೆ. ಈ ಹಿಂದೆ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಜಮೀರ್ ಅಹಮದ್, ನಜೀರ್ ಅಹಮದ್ ಖಾನ್,
ಹೈಕಮಾಂಡ್ ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಅದರ ಹಿಂದ್ಗಡೆ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಹ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಆಗ್ಲೇ ಇಂಡಿಕೇಶನ್ ಸಿಕ್ಕಿತ್ತು. ಆಗ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಯ್ತು, ನನ್ನನ್ನ ಇವರು ಮುಖ್ಯಮಂತ್ರಿ ಮಾಡೋದಿರ್ಲಿ, ಕೆಪಿಸಿಸಿ ಹುದ್ದೆಯಿಂದನೇ ಉಚ್ಚಾಟನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ತಡೆಯೋದಕ್ಕಾಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ರು. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಬೆಳಗಾವಿಯಲ್ಲಿ ಹಿಡ್ಕಲ್ ಡ್ಯಾಮ್ ಕಾಮಗಾರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಖ್ಯಾತೆ ತೆಗೆದ್ರೆ, ತುಮಕೂರಿನಲ್ಲಿ ಹೇಮಾವತಿ ಕೆನಾಲ್ ಲಿಂಕ್ ಗೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ಖ್ಯಾತೆ ತೆಗೆದ್ರು. ಯಾರ ವಿರುದ್ಧ? ಡಿ ಕೆ ಶಿವಕುಮಾರ್ ಅವರ ವಿರುದ್ಧ. ಹಾಗಾಗಿ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ರು, ನವೆಂಬರ್ ವರೆಗೂ ಕಾಯೋದಕ್ಕೆ ಸಾಧ್ಯ ಇಲ್ಲ, ಈಗಲೇ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಇವರು ಅಂತ. ಅದಕ್ಕೆ ಮತ್ತೊಂದು ಕಾರಣ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮಾರ್ಚ್ ನಂತರ ಸಚಿವ ಸಂಪುಟ ವಿಸ್ತರಣೆಗೆ ಅಷ್ಟು ಹೊಂದಿತ್ತು ಹೈಕಮಾಂಡ್. ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಅಂದ್ರೆ ಏನರ್ಥ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಅಧಿಕಾರ ಹಸ್ತಾಂತರಕ್ಕೆ ಇನ್ನು 7-8 ತಿಂಗಳು ಮಾತ್ರ ಬಾಕಿ ಇರೋದು. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಅಂದ್ರೆ DK ನ ಮುಖ್ಯಮಂತ್ರಿ ಮಾಡಲ್ಲ ಅಂತಾನೆ ಅರ್ಥ. DK ನ ಮುಖ್ಯಮಂತ್ರಿ ಮಾಡೋ ಉದ್ದೇಶ ಇದ್ದಿದ್ರೆ ಸಹಜವಾಗಿ ಹೊಸ ಮುಖ್ಯಮಂತ್ರಿ ಬಂದಾಗ ಹೊಸ ಸಂಪುಟ ಅಸ್ತಿತ್ವಕ್ಕೆ ಬರುತ್ತೆ, ವಿಸ್ತರಣೆ ಅನ್ನುವ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ DK ನವೆಂಬರ್ ವರೆಗೂ ಕಾಯೋದಿಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಇಷ್ಟೇ ಅಲ್ಲ, ಬಜೆಟ್ ನಂತರ ಶೋಷಿತ ಸಮಾವೇಶ ನಡೆಸೋದಿಕ್ಕೆ ಹೈಕಮಾಂಡ್ ಸಹ ಅಷ್ಟು ಹೊಂದಿತ್ತು. ನಿಮಗೆಲ್ಲ ಗೊತ್ತು, ಈ ಸಮಾವೇಶ DK ವಿರುದ್ಧ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಇದು ಒಂದು ಕಾರಣ ನವೆಂಬರ್ ವರೆಗೂ DK ವೇಟ್ ಮಾಡೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಮೊನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿ ಭೇಟಿಗೆ ಹೋಗಿದ್ದಾಗ ಹೈಕಮಾಂಡ್ಗೆ ಏನ್ ಮನವಿ ಮಾಡಿದ್ರು ಗೊತ್ತಾ? ಮಲ್ಟಿಪಲ್ ಹುದ್ದೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಹೊಂದಿರೋದ್ರಿಂದ ಪಕ್ಷದ ಸಂಘಟನೆ ಆಗ್ತಾ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೋಪ್ ಕೊಡಬೇಕು, 2 ಖಾತೆಗಳನ್ನು ಹೊಂದಿದ್ದಾರೆ, ಅದರಲ್ಲಿ 1 ಖಾತೆನ ವಾಪಸ್ ಪಡಿಬೇಕು. ಇಷ್ಟೇ ಡಿಮ್ಯಾಂಡ್ ಮಾಡಿದ್ದಲ್ಲ, ಸಿದ್ದರಾಮಯ್ಯನವರ ಬಣದ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಸಹ ಸಿದ್ದೋಬಣ ಮಾಡಿತ್ತು. ಆಗ್ಲೇ DK ಅಲರ್ಟ್ ಆಗಿ ನವೆಂಬರ್ ವರೆಗೂ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದು. ಮೊನ್ನೆ ಹೈಕಮಾಂಡ್ ನಿರ್ದೇಶನ ಕೊಟ್ಟಿದ್ರು ಸಹ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಬೆಂಕಿ ಇದ್ದಂತೆ, ಅವರನ್ನು ಮುಟ್ಟೋದಿಕ್ಕೆ ಹೋದ್ರೆ ಸುಟ್ಟು ಭಸ್ಮ ಆಗ್ಬಿಡುತ್ತೆ ಕೈ, CM ಹುದ್ದೆ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿ ಮುಂದುವರಿತಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರು. ಇದನ್ನ ಕೇಳಿನೂ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ವರೆಗೂ ವೇಟ್ ಮಾಡ್ತಾರಾ? ನೀವೇ ಹೇಳಿ. ಒಬ್ಬ AICC ಜನರಲ್ ಸೆಕ್ರೆಟರಿ PV ಮೋಹನ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಶಾ ಫೌಂಡೇಶನ್ಗೆ DK ಹೋಗಿದ್ದು ತಪ್ಪು ಅಂತ ಟ್ವೀಟ್ ಮಾಡ್ತಾರೆ ಅಂದ್ರೆ, ಇನ್ನು ನಾನು ಎಚ್ಚೆತ್ತುಕೊಳ್ಳದೆ ಹೋದ್ರೆ, ನವೆಂಬರ್ ವರೆಗೂ ವೇಟ್ ಮಾಡಿದ್ರೆ ನನ್ನ ವಿರುದ್ಧ ಏನೆಲ್ಲ ಷಡ್ಯಂತ್ರಗಳು ನಡೆಯಬಹುದು ಅಂತ ಅಲರ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗೆ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. ನವೆಂಬರ್ ವರೆಗೂ ನನ್ನ ಕೈಲಿ ವೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಸರಿಯಾಗಿದೆಯಾ? ಸಿದ್ದರಾಮಯ್ಯನವರ ಬಣದ ಲೆಕ್ಕಾಚಾರ ಸರಿಯಾಗಿದೆಯಾ? ಅಧಿಕಾರ ಹಸ್ತಾಂತರ ಇಷ್ಟರಲ್ಲೇ ಆಗತ್ತಾ ಅಥವಾ ನವೆಂಬರ್ ವರೆಗೂ ಎಳೆದುಕೊಂಡು ಹೋಗಲಾಗತ್ತಾ? ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.